ಈ ಒಂದು ಬೆಟ್ಟವನ್ನು ಹತ್ತಲು 2 ಮಾರ್ಗವಿದೆ. ಒಂದೇನಪ್ಪ ಅಂದ್ರೆ ವಿಸಾಪುರ ಅಂತ, ಅಲ್ಲಿಂದ ಹತ್ತಿದ್ರೆ ಏನಪ್ಪ ಅಂದ್ರೆ ನಿಮಗೆ ಈ ಒಂದು ವಿಸಾಪುರ ಕೋಟೆ ಸಿಗುತ್ತದೆ. ಹಾಗೂ ಏನಪ್ಪ ಬರುವಂಥ ಮಾರ್ಗದಲ್ಲಿ ಲೋಹಗಡ ಸಹಿತ ನಿಮಗೆ ನೋಡೋಕೆ ಸಿಗುತ್ತದೆ. ನಾವು ಅಲ್ಲಿಂದ ಹಬ್ಬಿ ಏನಪ್ಪ ಅಂದ್ರೆ ಟ್ರೆಕ್ಕಿಂಗ್ ಏರಿಯಾ ಮೂಲಕ ಹಬ್ಬಿ ಏನಪ್ಪ ಅಂದ್ರೆ ಈ ಕಡೆ ಪಾಟ್ನಾ ಎನ್ನುವಂಥ ಒಂದು ಊರಿನ ಮೂಲಕ ಕೆಳಗಡೆ ಇಳಿಸ್ತಾ ಇದ್ದೀವಿ. ಇದೊಂದು ಮಾರ್ಗ ಮತ್ತು ಅದೊಂದು ಮಾರ್ಗ. ಈ ರೀತಿಯಾದಂಥ ಒಂದು ರಸ್ತೆ ನಿಮಗೆ ನೋಡೋಕೆ ಸಿಗುತ್ತದೆ. ಸ್ವಲ್ಪ ಕಾಲು ಜಾರಿದ್ರೆ ಕೆಳಗಡೆ ಹೋಗುವಂಥ ಸಂದರ್ಭ ಇದೆ ನೋಡಿ. ಈ ರೀತಿಯಾದಂಥ ರಸ್ತೆ ಇದೆ. ನಾನು ನನ್ನ ಒಂದು ಫೋನನ್ನು ಒಳಗಡೆ ಇಟ್ಕೊಂಡು ಕೆಳಗಡೆ ಹೋಗ್ತೀನಿ. ಸ್ವಲ್ಪನೂ ಅನಾಹುತ ತಪ್ಪಿದಿಲ್ಲ. ಇಲ್ಲಿ ಕಾಲು ಜಾರಿದರೆ ಭಾಳಷ್ಟು ಅನಾಹುತ ಆಗುವಂಥ ಒಂದು ಸಂದರ್ಭ ಇದೆ. ಅದಕ್ಕೆ ಸ್ಲೋಲಿ ಸ್ಟೆಪ್ ಬೈ ಸ್ಟೆಪ್ ಕೆಳಗಡೆ ಇಳಿಬೇಕು. ನೋಡಿ ಸ್ನೇಹಿತರೆ, ಬೆಟ್ಟದ ಮೇಲೆ ಇಷ್ಟು ದೊಡ್ಡದಾದಂಥ ಒಂದು ಕೆರೆ ನೋಡೋಕೆ ಸಿಗುತ್ತೆ ನೋಡಿ. ಇಷ್ಟು ದೊಡ್ಡದಾದ ಈ ರೀತಿಯಾಗಿ ಬಹಳಷ್ಟು ನೀರು ಸಹಿತ ಇದೆ ನೋಡಿ ಸ್ನೇಹಿತರೆ. ಇಲ್ಲಿ ಒಂದು ಬಾವಿ ಇದೆ, ಕೆತ್ತನೆ ಮಾಡಿದ್ದಾರೆ ನೋಡಿ. ಬಹಳಷ್ಟು ಕೆಸರಿದೆ, ಇದರೊಳಗೆ ಹೋಗಬೇಕು. ಯಾರು ಕೃಷ್ಣ ಸರ್ ನೋಡಿ. ಈ ರೀತಿಯಾದಂಥ ಹೊಂಡ ಇದೆ ಇಲ್ಲಿ ನೀರಿಂದು. ಈ ರೀತಿಯಾದಂಥ ಒಂದು ಹೊಂಡ ಇದೆ. ಈ ರೀತಿಯಾಗಿ ಹೊಂಡ ಇದೆ. ಯಾವ ರೀತಿಯಾದಂಥ ಕೆತ್ತನೆ ಮಾಡಿದ್ದಾರೆ ಈ ಒಂದು ಬೆಟ್ಟದ ಮೇಲೆ ಸ್ನೇಹಿತರೆ. ಈ ರೀತಿಯಾದಂಥ ಬಹಳಷ್ಟು ಹೊಂಡಗಳು ನಿಮಗೆ ನೋಡೋಕೆ ಸಿಗುತ್ತವೆ. ಕುಡಿಯುವ ನೀರಿಂದು ನೋಡಿ. ಈ ರೀತಿಯಾದಂಥ ಕುಡಿಯುವ ನೀರಿನ ಒಂದು ಸಿಗುತ್ತವೆ ನೋಡಿ ಸ್ನೇಹಿತರೆ. ಇಲ್ಲಿ ಏನು ಕಾಣ್ತಲೇ ಇದೆಯಲ್ಲ ವಿಸಾಪುರ ಕೋಟೆ, ಅದರ ಒಂದು ಕಟ್ಟಡಗಳು ನಿಮಗೆ ನೋಡೋಕೆ ಸಿಗುತ್ತವೆ ಇದು ನೋಡಿ. ಕೆಳಗಡೆ ನೋಡಿ ಖತರ್ನಾಕ್ ನೋಡಿ ಸ್ನೇಹಿತರೆ. ಯಾವ ರೀತಿಯಾದಂಥ ಇವಿದೆ ನೋಡಿ ಸ್ನೇಹಿತರೆ. ಯಾವ ರೀತಿಯಾದಂಥ ಇವಿದೆ ಒಂದು ಕೋಟೆ ಬುರ್ಜ್ ಅದು. ಈ ಕೋಟೆಯ ಕೆಳಗಡೆ ಇವು ಹತ್ತಿರದ ಅಂತ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಸಂಪೂರ್ಣ ಒಂದು ಮಂಜಿನಿಂದ ಆವರಿಸ್ಕೊಂಡಿದೆ. ಕೆಳಗಡೆ
फिर से कर अरे वो मौसी इधर से आती होगी, बोल रहे उधर से आए हो। नहीं यार यहाँ से तो उल्टा मुश्किल है। आने देना, तेरे को क्या करना है? मेरे को तेरे सही लगा, तेरी बोल रहा है तो बोला बच्चा सही लगा। हाँ वही सही है, ये सही है, वही वही सही है। अरे वही सही है यार प्रताप जी। यहाँ पे तो नहीं होता है, मेरे को तो नहीं होगा। ऐसा तो लगेगा। ಕಾಲು ಬಹಳಷ್ಟು ಜಾಗ್ತಾ ಇದೆ ಸ್ನೇಹಿತರೆ, ಸ್ಲಿಪ್ ಆಗ್ತಿದೆ, ನೋಡ್ಕೊಂಡು ಹೋಗ್ಬೇಕು. ಇದು ಏನಪ್ಪ ಅಂದ್ರೆ ಸಿಡಿಯ ಮಾರ್ಗವಾಗಿ ಹೋಗ್ತಾ ಇರೋದು ನಾವು ಇಲ್ಲಿ. ನೋಡಿ, ಈ ರೀತಿಯಾಗಿ ಸ್ವಲ್ಪ ಜೋಪಾನವಾಗಿ ನಡೆದುಕೊಂಡು ಹೋಗುತ್ತೆ ಇಲ್ಲಿಂದ. ಇಲ್ಲಿ ಕೆಳಗಡೆ ಒಂದು ಆಂಜನೇಯನ ದೇವಸ್ಥಾನ ಇದೆ, ಅದನ್ನು ನೋಡೋಣ. ನಾವು ಸ್ನೇಹಿತರೆ ಬರುವಾಗ ಟ್ರೆಕ್ಕಿಂಗ್ ರಸ್ತೆಯ ಮೂಲಕ ಬಂದಿದ್ದೆವು. ಇವಾಗ ಏನಪ್ಪ ಸಿಡಿಯ ಮೂಲಕ ಕೆಳಗಡೆ ಹೋಗ್ತಾ ಇದ್ದೀವಿ. ನೋಡಿ ಸ್ನೇಹಿತರೆ, ನಾವು ಬರುವಾಗ ಏನಪ್ಪಾ ಅಂದ್ರೆ ಈ ಒಂದು ವಿಸಾಪುರ್ ಕೋಟೆಯನ್ನು ಆ ಒಂದು ಊರಿಂದ ಚಲೋ ಓ ಮಾಮ ನಿಸರ್ಗ ಆಯಿತು ಸ್ನೇಹಿತರೆ, ಇನ್ನೂ ಒಂದು ಸ್ವಲ್ಪ ಇದೆ ಟ್ರೆಕ್ಕಿಂಗು. ಈ ಒಂದು
ಟ್ರಕ್ನ ನಾನು ಮುಗಿಸೋಕ್ಕೆ ನೋಡಿ ಇವಾಗ ಇಲ್ಲಿ ಕಾಣ್ತಾ ಇದೆ ಇಲ್ಲಿಂದ ಈ ಊರು ಇದು ಇಲ್ಲಿ ನೋಡಿ ಇಲ್ಲಿಂದ ಹೈವೇ ಪ್ರಯತ್ನ ಕಾಣ್ತಿದೆ. ಇಲ್ಲಿ ಏನಪ್ಪ ಮಂಜು ಸರ್ಕೊಂಡಿದೆ, ಮಂಜು ಸ್ವಲ್ಪ ಸ್ವಲ್ಪ ಬರ್ತಾ ಇದೆ ನೋಡಿ ಇಲ್ಲಿ ನೋಡಿ. ನನ್ನ ಜೀವನದಲ್ಲಿ ಇದೇ ಮೊದಲ ಬಾರಿಗೆ ಸ್ನೇಹಿತರೆ ನಾನು ಟ್ರೆಕ್ ಮಾಡಿದ್ದು, ಆದರೆ ಬಹಳಷ್ಟು ಖುಷಿ ಕೊಡ್ತು. ಹತ್ತುವಾಗ ಬಹಳಷ್ಟೇ ಪ್ರಾಬ್ಲಮ್ ಆಯಿತು, ಆದರೆ ಹತ್ತಿದ ಮೇಲೆ ಯಾವೆಲ್ಲ ಒಂದು ಪ್ರಾಬ್ಲಮನ್ನು ಇಳಿದು ಹೋಯಿತು. ಇವಾಗ ನಾವು ಕೆಳಗಡೆ ಹೋಗ್ತಿದ್ದೀವಿ. ನನ್ನ ಒಂದು ಪ್ರಯಾಣವನ್ನು ಮುಗಿಸ್ತಾ ಇದ್ದೀನಿ. ಇನ್ನೊಂದೇನಪ್ಪ ಅಂದ್ರೆ ನೀವು ಹತ್ತುವಾಗ ಸರಿಯಾದ ವ್ಯಕ್ತಿನ ನಿಮ್ಮ ಜೊತೆಯಲ್ಲಿ ಕರ್ಕೊಂಡು ಬನ್ನಿ. ಯಾಕಪ್ಪ ಅಂದರೆ ನಾವು ಬಂದಿರೋದು ಇಂಥ ವ್ಯಕ್ತಿ ನಮ್ಮನ್ನು ಕೈ ಬಿಟ್ಟ ನೋಡೋದ್ರಿ. ಹಾಗಾಗಿ ಜಾಸ್ತಿ ಏನು ನಮಗೆ ಯಾವುದೇ ರೀತಿ ಅಂತ ಗೊತ್ತಿರಲಿಲ್ಲ. ಹಾಗೆ ನೋಡ್ಕೊಂಡೇನಪ್ಪ ಅಂದ್ರೆ ನಮ್ಮ ಈ ಒಂದು ಇವತ್ತಿನ ಟ್ರೆಕ್ನ ಮುಗಿಸ್ತಾ ಇದ್ದೀವಿ. ಫೋನಿನ ಚಾರ್ಜ್ ಕಡಿಮೆ ಇರುವಂಥ ಸ್ನೇಹಿತರೆ ನನ್ನ ಒಂದು ಟ್ರೆಕ್ಕಿಂಗ್ನ ಇಲ್ಲೇ ಮುಗಿಸ್ತಾ ಇದ್ದೇನೆ. ಈ ಒಂದು ವಿಡಿಯೋನ ನಿಮಗೆ ಇಷ್ಟವಾದ ಸ್ನೇಹಿತರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಐಕನ್ ಒತ್ತಿ ನನ್ನ ಒಂದು ಚಾನಲ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇದೇ ರೀತಿಯಾದಂಥ ಕನ್ನಡದಲ್ಲಿ ಒಳ್ಳೆ ಕಂಟೆಂಟ್ ಇರುವಂಥ ಒಂದು ವಿಡಿಯೋನ ತರಿಸ್ತೀನಿ. ಬಹಳಷ್ಟು ಟ್ರೆಕ್ಕಿಂಗ್ ಪ್ಲೇಸ್ಗಳನ್ನು ಎಕ್ಸ್ಪ್ಲೋರ್ ಮಾಡ್ತೀನಿ. ಇನ್ನೊಂದು ವಿಡಿಯೋ ಬರೋವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಟೇಕ್ ಕೇರ್, ಬಾಯ್.